ದಾವಣಗೆರೆ ನಗರದ ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ಅವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆ ಹಾಗೂ ಮೊಬೈಲ್ ಕಳೆದುಕೊಂಡ ವಾರಸುದಾರರಿಗೆ ಮೊಬೈಲ್ ಹಿಂದಿರುಗಿಸುವ ಕಾರ್ಯಕ್ರಮ ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು. ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದ ಸತೀಶ್ ಪೂಜಾರಿ, ಗಾಂಜಾ ಮಟ್ಕಾ ವಿಚಾರಗಳನ್ನು ನಾವು ಪೊಲೀಸರಿಗೆ ತಿಳಿಸಿ ಅವರೊಂದಿಗೆ ಕೈ ಜೋಡಿಸಿದಾಗ ಅದಕ್ಕೆ ಕಡಿವಾಣ ಹಾಕಬಹುದು ಎಂದರು. ಅಷ್ಟೇ ಅಲ್ಲದೆ ಕೆಟಿಜೆ ನಗರ ವ್ಯಾಪ್ತಿಯಲ್ಲಿ ಕಳೆದ 1 ತಿಂಗಳಿನಿಂದ ಗಾಂಜಾ ಸೇವನೆ ಕಡಿಮೆಯಾಗಿದ್ದು ಇದೇ ರೀತಿ ಮುಂದುವರಿಸಿಕೊಂಡು ಹೋಗುವಂತೆ ಕೋರಿದರು. ಮಹಿಳೆಯರು ಮಾತನಾಡಿ, ದಾವಣಗೆರೆ ಪೊಲೀಸ್ ಇಲಾಖೆಯ ಕರ್ತವ್ಯದಿಂದ ನಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗಿದ್ದು ಕೆಟಿಜೆ ನಗರ ಪೊಲೀಸರು ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದರು. ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ದ ಎಸ್ಪಿ ಉಮಾ ಪ್ರಶಾಂತ್ ಮಾತನಾಡಿ, ಗಾಂಜಾ ಸೇವನೆ ಹಾಗೂ ಮಾರಾಟ ಮಾಡುವವರ ವಿರುದ್ಧ ಜಿಲ್ಲೆಯಾದ್ಯಂತ ವಿಶೇಷ ಕಾರ್ಯಾಚರಣೆ ಕೈಗೊಂಡಿದ್ದು ಈ ವರ್ಷದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಎನ್ಡಿಪಿಎಸ್ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದರು. ಕಾನೂನು ಬಾಹಿರ ಚಟುವಟಿಕೆಗಳಾದ ಅಕ್ರಮ ಮದ್ಯ ಮಾರಾಟ, ಮಟ್ಕಾ, ಇಸ್ಪೀಟು, ಜೂಜಾಟದ ಬಗ್ಗೆ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡುವಂತೆ ಕೋರಿಕೊಳ್ಳಲಾಯಿತು. ಗಾಂಜಾದಿರಬಹುದು, ಮಟ್ಕಾದಿರಬಹುದು ಅಥವಾ ಇನ್ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ಇರಬಹುದು, ನಮ್ಮ ಮನೆಯ ಅಕ್ಕಪಕ್ಕಕ್ಕೆ ಯಾರು ಮಾಡ್ತಾರೋ ಅದನ್ನ ಪೊಲೀಸ್ ಇಲಾಖೆಗೆ ನಾವು ಯಾವಾಗ ತಿಳಿಸ್ತೀವಿ ಆವಾಗ ಮಾತ್ರ ನಾವು ಸತ್ಪ್ರಜೆಗಳ ಆಗೋದಕ್ಕೆ ಸಾಧ್ಯ. ಆವಾಗ ಪೊಲೀಸರು ಇನ್ನಷ್ಟು ನಮಗೆ ಭರವಸೆಯ ಪೊಲೀಸರಾಗೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ಹಕ್ಕುಗಳನ್ನು ಹೇಗೆ ಕೇಳ್ತೀವಿ ಅದೇ ರೀತಿ ಕರ್ತವ್ಯವನ್ನು ನಿಭಾಯಿಸ್ತಕ್ಕಂಥದ್ದು ನಮ್ಮ ಕೆಲಸ ಆಗಬೇಕು. ನಾವು ಇವತ್ತೇನಿಲ್ಲ ಸೇರಿರ್ತಕ್ಕಂಥವ್ರು ನಾವು ಮನೆಗೆ ಹೋದ ತಕ್ಷಣವೇ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ಪೊಲೀಸರಂದ್ರೆ ಏನು, ಪೊಲೀಸರ ಕಾರ್ಯದ ವೈಖರಿ ಹೇಗೆ, ಮತ್ತೆ ಮೊದಲಿನ ಪೊಲೀಸರಿಗೂ ಈಗಿರ್ತಕ್ಕಂಥ ಪೊಲೀಸರಿಗೂ ಇರುವ ವ್ಯತ್ಯಾಸ ಏನು ಅನ್ನೋದನ್ನು ನಾವು ತಿಳಿಸ್ಕೊಡ್ಬೇಕು. ಆವಾಗ ಈ ಸಭೆ ಮಾಡಿರೋದು ಸಾರ್ಥಕ ಆಗುತ್ತೆ. ಪ್ರತಿಯೊಬ್ಬರು ಅಧಿಕಾರಿಗಳು ಸ್ಪಂದಿಸ್ತಾರೆ. ನೀವು ಮೇಡಮ್ ಹೇಳ್ತಾ ಇದ್ರು ಭರವಸೆ ಅಂತ, ಭರವಸೆ ಅಲ್ಲ, ಆತ್ಮವಿಶ್ವಾಸನ ಕೊಟ್ಟಿದ್ದೀರಾ, ಪ್ರತಿಯೊಬ್ಬರು ಅಧಿಕಾರಿಗಳು ಕೊಟ್ಟಿದ್ದೀರಾ. ಇವತ್ತು ಮೇಡಮ್ ಬಂದಿರೋದು ನಮಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಯಾರೇ ಬರಲಿ, SP ಅಧಿಕಾರಿಗಳು ಯಾರೇ ಬರಲಿ, ಅವ್ರು ಬಂದರು, ಅವ್ರು ಡ್ಯೂಟಿ ಮುಗಿಸಿದ್ರು, ಯಾರಿಗೂ ಸ್ಪಂದಿಸೋದಾಗಲಿ, ಜನರಲ್ ಮೀಟಿಂಗ್ ಅಂದರೆ ಜನಸಂಪರ್ಕ ಮೀಟಿಂಗ್ ಏನಿರುತ್ತೆ ತುಂಬ ಕಡಿಮೆ ನಮಗನ್ನಿಸ್ದಂಗೆ. ಯಾಕಂದರೆ ಇವತ್ತೆಲ್ಲಾನು ಪ್ರತಿಯೊಂದು ಕೆಟಿಜೆ ನಗರ ಇರ್ಬೋದು, ನೀವು ಬಡಾವಣೆ ಸ್ಟೇಷನ್ ಇರ್ಬೋದು, ಪ್ರತಿಯೊಂದು ಕಡೆ ಜನಸಂಪರ್ಕ ಅಂತೇಳಿ ಏನು ಮಾಡ್ತಾ ಇದ್ದೀರಾ. ಆಮೇಲೆ ಇವತ್ತಿನ ದಿನಗಳಲ್ಲಿ ಪ್ರತಿಯೊಂದು ಇನ್ನೂ ಮುಂದುವರಿತಾ ಹೋಗ್ತಾ ಇದೆ, ಯಾವುದೂ ಹಿಂದಿಲ್ಲ. ಇವಾಗ ಸಾಮಾನ್ಯ ಒಂದು ಚಿಕ್ಕ ಗಲಾಟೆ ಆದ್ರೂ ಪ್ರತಿಯೊಬ್ಬರಿಗೂ ಗೊತ್ತಿದೆ, 112 ಫೋನ್ ಮಾಡಿದರೆ ಅಧಿಕಾರಿಗಳು ಬರ್ತಾರೆ, ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಆಮೇಲೆ ಸ್ಟೇಷನ್ಗೆ ಹೋದರೂ ಯಾವುದೇ ಭಯ ಇಲ್ಲ. ಮಾದರಿಯಾಗಿರುವಂತಹ ಒಂದು ನಿದರ್ಶನ ಅಂತ ಹೇಳ್ಬೋದು. ಯಾಕಂದರೆ ಈಗ ಒಂದು ಸಣ್ಣ ಒಂದೊಂದು ಇಂಚಿಗೂ ಕೂಡ ಎಷ್ಟು ಅಣ್ಣ ತಮ್ಮಂದಿರೇ ಜಗಳ ಆಡ್ತಾ ಇರುವಂಥ ಕಾಲದಲ್ಲಿ ನೀವೆಲ್ಲರೂ ಕೂಡ ಇಲ್ಲಿರೋ ಸಾರ್ವಜನಿಕರು ಮುಂದೆ ಬಂದು ನಿಮ್ಮ ಸ್ಟೇಷನ್ ನಿಮ್ಮ ಏರಿಯಾದಲ್ಲೇ ಇರಬೇಕು ಅಂತ ಹೇಳಿ ಈ ರೀತಿ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ಒಂದು ಶ್ಲಾಘನೀಯ ವಿಷಯ. ಅದ್ರ ಜೊತೆಗೆ ನೀವೆಲ್ಲರೂ ಕೂಡ ಇವತ್ತು ನೋಡಿದರೆ ಕೂಡ ನೀವೆಲ್ಲರೂ ಭಾಳ ಜವಾಬ್ದಾರಿಯುತ ಸಾರ್ವಜನಿಕರು ಅಂತ ಅನ್ನಿಸ್ತಾ ಇದೆ. ಅದಲ್ಲದೆ ಯಾವಾಗಲೂ ಕೂಡ ಪೊಲೀಸರೊಂದಿಗೆ ತುಂಬ ಸಹಕಾರದೊಂದಿಗೆ ಜನಸ್ನೇಹಿ ಪೊಲೀಸರಂತಲೇ ಕೆಲಸ ಮಾಡ್ತಾ ಇರೋದ್ರ ಜೊತೆಗೆ ನಿಮ್ಮೆಲ್ಲರ ಸಹಕಾರದಿಂದ ಪೊಲೀಸ್ ಠಾಣೆ ಚೆನ್ನಾಗಿ ನಡೀತಾ ಇದೆ ಅಂತ ನನಗೆ ತಿಳಿದಿದೆ.